ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಮ್ಮ ದೇವಸ್ಥಾನ 300 ವರ್ಷಗಳ ಇತಿಹಾಸ ಇದೆ. ಹಿಂದೆ ವ್ಯಾಸರ ಇದ್ದ ಕಾಲದಲ್ಲಿ ಈ ಒಂದು ಆಂಜನೇಯ ದೇವಸ್ಥಾನ ಉದ್ಭವವಾಗಿದೆ. ಹಳ್ಳಿ ಮರಕ್ಕೆ ಪಂಚಪಾಂಡವರು ಅಂತಾನೆ ಹೆಸರು ಬಿಟ್ಟಿದ್ದಾರೆ. ಈ ಥರ ಹಳ್ಳಿ ಮರ ಎಲ್ಲೂ ನಾವು ನೋಡಿಲ್ಲ. ವೆಂಕಟೇಶ್ವರ ಆಯುಷ್ ಆರೋಗ್ಯ ಹಣ ಅಂತಸ್ತು ಸಂಪತ್ತು ಕೊಟ್ಟು ಕಾಪಾಡ್ತಾನೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಈ ಒಂದು ದಿವಸ ಪರಮಾತ್ಮ ವೆಂಕಟೇಶ್ವರನ ಏಕಾದಶಿ, ವೈಕುಂಠ ಏಕಾದಶಿ ದಿವಸ ಏನು ಒಂದು ವೆಂಕಟೇಶ್ವರನ ದರ್ಶನ ಮಾಡಿ ವೈಕುಂಠ ದ್ವಾರದಲ್ಲಿ ಬಂದರೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಎಲ್ಲ ಕಾಪಾಡ್ತಾನೆ ಅನ್ನೋ ಒಂದು ಏನು ಪ್ರತೀತಿ ಇದೆ. ಅದನ್ನು ನಮ್ಮ ಹಿಂದೂ ಜನಾಂಗ, ಹಿಂದೂ ಧರ್ಮದ ಎಲ್ಲ ಭಾರತ ದೇಶದ ಜನಗಳು ಅದನ್ನು ಅತಿ ಭಕ್ತಿಯಿಂದ ಏನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ದಿವಸ ಎಲ್ಲ ವೆಂಕಟೇಶ್ವರನ ದೇವಸ್ಥಾನಗಳಲ್ಲಿ ಅತಿ ಉತ್ಸಾಹದಿಂದ ಅಲಂಕಾರವನ್ನು ಮಾಡಿ ಸಾರ್ವಜನಿಕರಿಗೆ ಭಗವಂತನ ದರ್ಶನವನ್ನು ಮಾಡಿಸೋದಕ್ಕೆ ಭಕ್ತವೃಂದಗಳೆಲ್ಲ ಕಾಯ್ತಾ ಇದ್ದು ಒಂದು ವ್ಯವಸ್ಥೆಯನ್ನು ಮಾಡಿ ಎಲ್ಲ ದೇವಸ್ಥಾನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನವನ್ನು ಪಡೀತಾ ಇದ್ದಾರೆ. ಅದರಲ್ಲೂ ನಮ್ಮ ಈ ಒಂದು ಬಸವನಗುಡಿಯ ಶ್ರೀನಗರ ಬಸ್ ಸ್ಟ್ಯಾಂಡಲ್ಲಿರುವ ದೇವಸ್ಥಾನದಲ್ಲಿ ಬೆಳಿಗ್ಗೆ 4 ಗಂಟೆಯಿಂದಲೇ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ದೇವಸ್ಥಾನಗಳಲ್ಲೂ ಭಗವಂತನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಎಲ್ಲ ಭಗವಂತ ನಮ್ಮ ನಾಡಿನ ಎಲ್ಲ ಜನತೆಗೂ ಒಳ್ಳೆಯದನ್ನು ಮಾಡಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮ ಒಂದು ಕರ್ನಾಟಕ ಗಂಧದ ನಾಡು, ಕನ್ನಡ ನಾಡು ಅತಿ ಸುಭಿಕ್ಷವಾಗಿರಲಿ, ಯಾವುದೇ ಗಂಡಾಂತರಗಳು ಬರದೇ ಇರಲಿ ನಮ್ಮ ಕರ್ನಾಟಕಕ್ಕೆ ಅಂತ ನಾವು ಭಗವಂತನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇದು ಒಂದು ಕ್ಯಾಲೆಂಡರ್ ಇಯರ್ ಅಂತ ನಾವೇನು ಕರಿತೀವಿ, ಆ ರೀತಿ ಕ್ಯಾಲೆಂಡರ್ ಇಯರ್ ಇದು. ನಮ್ಮ ಹಿಂದೂ ಜನಾಂಗಕ್ಕೆ ನಮಗೆ ಹೊಸ ವರ್ಷ ಬರೋದೇ ಯುಗಾದಿ ಹಬ್ಬದಲ್ಲಿ. ಯುಗಾದಿ ಬರುತ್ತಿದೆ, ಯುಗವನ್ನು ತರುತ್ತಿದೆ ಅಂತ ಏನೊಂದು ಹಾಡಿನ ಸಾರಾಂಶ ಇದೆ. ಆ ರೀತಿ ನಾವೆಲ್ಲ ಹೊಸ ವರ್ಷನ ಯುಗಾದಿನಲ್ಲಿ ಆಚರಣೆ ಮಾಡ್ತೀವಿ. ಈಗ ಒಂದು ಸಾಮಾನ್ಯವಾಗಿ ಎಲ್ಲ ಪ್ರಪಂಚದ ಎಲ್ಲ ಜನತೆಗೂ ನಾವು ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸೋಣ. ಈ ಒಂದು ದೇವಸ್ಥಾನ ಆಂಜನೇಯ ದೇವಸ್ಥಾನ ಟ್ರಸ್ಟ್ ಇದು 300 ವರ್ಷಗಳ ಇತಿಹಾಸ ಇದೆ. ಹಿಂದೆ ವ್ಯಾಸರ ಇದ್ದ ಕಾಲದಲ್ಲಿ ಆಂಜನೇಯ ದೇವಸ್ಥಾನ ಓಪನ್ ಆಯಿತು. ಅದಾದ ನಂತರ ವಿಘ್ನೇಶ್ವರ ಹಾಗೂ ಕಾಶಿ ವಿಶ್ವನಾಥ ಹಾಗೂ ವೆಂಕಟಸ್ವಾಮಿ ಎಲ್ಲ ನಾವು ಒಂದು ಇದು ಮಾಡಿ ವಿಗ್ರಹ ಮಾಡಿ ಇಲ್ಲಿವರೆಗೂ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 15 ವರ್ಷಗಳಿಂದ ಸ್ವಾಮಿ ವೆಂಕಟೇಶ್ವರನ ಈಗ ವೈಕುಂಠ ಮಾಡ್ತಾಯಿದ್ವಿ. ಭಾಳ ಅದ್ದೂರಿಯಾಗಿ ಚೆನ್ನಾಗಿ ನಡೀತಾ ಇದೆ. ಶ್ರೀನಗರ ಜನತೆಗೋಸ್ಕರ, ಗ್ರಾಮಸ್ಥರಿಗೋಸ್ಕರ ಈ ಒಂದು ದೇವಸ್ಥಾನ ಭಾಳ ಅಭಿವೃದ್ಧಿಯಾಗಿದ್ದು ಅವರ ಸಹಕಾರದಿಂದ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಹಿಂದೆ ಇದ್ದಂಥ ಧರ್ಮರ್ಷಿಗಳು ಒಳ್ಳೆ ಉತ್ತಮವಾದ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಅವ್ರ ಮಕ್ಕಳು ಹೋಂಡ್ರುಗಳು ಇವತ್ತೊಂದು ದಿವಸ ನಾವೆಲ್ಲ ಅದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ನಡೆಸೋದಕ್ಕೆ ನಮ್ಮೊಂದು ಹೆಮ್ಮೆ ಆಗ್ತಾ ಇದೆ. ಇದಕ್ಕೆ ನಮ್ಮ ಅಧ್ಯಕ್ಷರಾದ ಮುನಿಯಪ್ಪನವರು, ಈಗಿನ ಅಧ್ಯಕ್ಷರಾದ ಸುಂದರರಾಜ್ ಅವರು, ಖಜಾಂಚಿಗಳು ಎಲ್ಲರೂ ನಮಗೆ ಸಹಕರಿಸಿದ್ದಾರೆ ಹಾಗೂ ಧರ್ಮರ್ಷಿಗಳು ಸಹಕರಿಸಿದ್ದಾರೆ. ಈ ಒಂದು ಸಮಾರಂಭ ನಡೆಯಲು ನಮ್ಮ ಆಡಳಿತ ಮಂಡಳಿ ಅತ್ಯುತ್ತಮವಾದ ಕಾರಣ. ಅವರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಇತಿಹಾಸ ಇದು ಒಂದು ನಮ್ಮ ದೇವಸ್ಥಾನ 300 ವರ್ಷಗಳ ಇತಿಹಾಸ ಇದೆ. ಹಿಂದೆ ವ್ಯಾಸರ ಇದ್ದ ಕಾಲದಲ್ಲಿ ಈ ಒಂದು ಆಂಜನೇಯ ದೇವಸ್ಥಾನ ಉದ್ಭವವಾಗಿದೆ. ಹಿಂದೆ ಇಲ್ಲಿ ಒಂದು ಹಳ್ಳಿ ಮರ ಇದೆ, ಹಳ್ಳಿಕಟ್ಟೆ, ಅದು ಕೂಡ ಅಷ್ಟೇ. ಈ ಒಂದು ಹಳ್ಳಿ ಮರ 300 ವರ್ಷಗಳ ಇತಿಹಾಸ ಇದೆ ನಮ್ಮ ಈ ಹಳ್ಳಿ ಮರಕ್ಕೆ. ಮತ್ತು ನಮ್ಮ ಈ ಒಂದು ಗಣಪತಿಯಲ್ಲಿ ವಿಶೇಷವಾದ ಒಂದು ಶಕ್ತಿ ಇದೆ. ನಮ್ಮ ಆಂಜನೇಯಂತೂ ಬಹಳ ದೂರಗಳಿಂದ ಬಂದು ನಮ್ಮ ಈ ಆಂಜನೇಯ ದೇವಸ್ಥಾನ ಬಂದು ಯಂತ್ರಗಳು ಹಾಕ್ಸ್ಕೊಂಡು ಹೋಗ್ತಾರೆ. ಒಂದು ಶಕ್ತಿಯುತವಾದ ಒಂದು ಈ ಆಂಜನೇಯ ದೇವಸ್ಥಾನ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ. ಇದನ್ನು ನಡೆಯೋದಕ್ಕೆ ಕಾರಣ ಹಿಂದೆ ಇದ್ದ ಪೂರ್ವಿಕರು ಈ ಒಂದು ದೇವಸ್ಥಾನವನ್ನು ಕಟ್ಟಿ ಬೆಳೆಸಿದ್ದಾರೆ. ಅದನ್ನು ನಾವೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ವೈಕುಂಠ ಏಕಾದಶಿ ಶುಭಾಶಯವು ನಮ್ಮ ಶ್ರೀನಗರ ಬಸ್ ಸ್ಟ್ಯಾಂಡ್ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ನಮ್ಮದು. ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಹಳ್ಳಿ ಮರ ಪ್ರತಿಷ್ಠೆ ಪ್ರಸಿದ್ಧವಾಗಿದೆ. 5 ರೆಂಬೆಗಳಿದೆ.
ಅದಕ್ಕೆ ಅದಕ್ಕೆ ಮುಂಚೆಯಿಂದ ಪಾಂಡವರು ಅಂತ ಕರಿತಾ ಇದ್ದಾರೆ. ಈಗ ಹಳ್ಳಿ ಮರಕ್ಕೆ ಪಂಚಪಾಂಡವರು ಅಂತಲೇ ಹೆಸರು ಬಿಟ್ಟಿದ್ದಾರೆ. ಈ ಥರ ಹಳ್ಳಿ ಮರ ಎಲ್ಲೂ ನಾವು ನೋಡಿಲ್ಲ, ಯಾರೂ ನೋಡಿಲ್ಲ ಅಂತಲೂ ಹೇಳ್ತಾ ಇದ್ದಾರೆ. 5 ರಂಬೆನೇ ಇರೋದು ಇದರಲ್ಲಿ. ಭಾರಿ ಬೃಹತ್ಕಾರವಾಗಿ ಬೆಳೆದಿದೆ ಮರ, ಭಾರಿ ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರತಿ ವರ್ಷದಂತೂ ಈ ವರ್ಷಕ್ಕೂ ಕೂಡ ಇಲ್ಲಿ ನಡೀತಾ ಇದೆ. ಎಲ್ಲ ಭಕ್ತಾದಿಗಳು ಬಂದು ಸಹಕಾರ ಮಾಡ್ತಾಯಿದ್ದಾರೆ, ಎಲ್ಲ ಸಹಕಾರಗಳು ಮಾಡ್ತಾಯಿದ್ದಾರೆ. ನಮ್ಮ ತಿಮ್ಮೇಗೌಡರು ನಗರ ಬಸ್ ಸದಸ್ಯರ ತಿಮ್ಮೇಗೌಡರು ಬಂದಿದ್ದರು, ಅವರು ಸಹ ಮಾಡ್ತಾಯಿದ್ದಾರೆ. ನಮ್ಮ KM ರಾಜ್ ಎಲ್ಲ ಪಕ್ಷ ಮುಖಂಡರುಗಳು ಬಂದು ಹೋಗ್ತಾ ಇದ್ದಾರೆ. ಎಲ್ಲರೂ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲ ಅಪ್ಪನ ಆಶೀರ್ವಾದದಿಂದ ವೈಕುಂಠ ಏಕಾದಶಿ ಚೆನ್ನಾಗಿ ನಡೀತಾ ಇದೆ. ಎಷ್ಟು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡ್ತಾರೆ? ಇವಾಗ ಸುಮಾರು ಒಂದು 35,000 ಜನಕ್ಕೆ ಪ್ರಸಾದ ಮಾಡಿದ್ದೀವಿ. ಮೇಲ್ಗಡೆ 35,000 ಜನಕ್ಕೆ ವಿನಿಯೋಗ ಮಾಡ್ತಾಯಿದ್ದೀವಿ. ಎಷ್ಟು ಜನ ಬರ್ಬೋದು ಅಂತ? ಅಲ್ಲ, ಅಷ್ಟೇ, ಅದು 25,000-30,000 ಜನ ಯಾವಾಗಲೂ ನಮ್ಮ ಬಂದೇ ಬರ್ತಾರೆ. ಅಷ್ಟು ಜನಕ್ಕೆ ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಎಲ್ಲ ಭಕ್ತಾದಿಗಳಿಗೇನೆ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ, ಭಕ್ತಾದಿಗಳಿಗೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂತಾರೆ, ಭಗವಂತ ಅವ್ರಿಗೆ ಒಳ್ಳೆ 2025 ಹೊಸ ವರ್ಷ ಬರ್ತಾಯಿದೆ. ಈ ವರ್ಷ ಎಲ್ಲರಿಗೂ ಮಳೆ ಗಾಳಿ ಚಳಿ ಎಲ್ಲದರಲ್ಲೂ ಜನ ಬೆಂದು ಹೋಗ್ಬಿಟ್ಟಿದ್ದಾರೆ. ಇನ್ಮೇಲೆ ಅವರು ಅಯ್ಯಪ್ಪ ಆಶೀರ್ವಾದ ಎಲ್ಲದಕ್ಕೂ ಅವನೇ ಮಾಯೆ, ಆ ಮಾಯಾ ಪುರುಷ ಅವನು ಏನು ಬೇಕೆಲ್ಲ ಮಾಡ್ತಾನೆ. ನಮ್ಗೆ ಗೊತ್ತು ಅವನಿಗೆ. 2020 ಅಪ್ಪನಿಗೆ ನಾವೆಲ್ಲ ಅಪ್ಪನ ಕೈ ಮುಗಿ ಕೇಳ್ತಾ ಇದ್ವಿ. 2026 ಎಲ್ಲ ಜನತೆಗೆ ಒಳ್ಳೇದು ಮಾಡಲಿ, ಎಲ್ಲ ಶಾಂತಿ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ಅಪ್ಪನ ಪ್ರಾರ್ಥನೆ ಮಾಡ್ತಾಯಿದ್ವಿ. ನಾನು ಡಾಕ್ಟರ್ ಗಂಗಾ ಹನುಮೇಗೌಡ ಅಂತ, ಶ್ರೀನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರೆಸಿಡೆಂಟು ಆಗಿದೆ. 25 ವರ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮಲ್ಲಿ ಇದು ಶ್ರೀನಗರ ಬಸ್ ಸ್ಟ್ಯಾಂಡಲ್ಲಿ ವೆಂಕಟೇಶ್ವರ ದೇವಸ್ಥಾನ, ಗಣೇಶ ದೇವಸ್ಥಾನ, ಈಶ್ವರ ದೇವಸ್ಥಾನ ಎಲ್ಲ ಒಟ್ಟಿಗೆ ಇದೆ. ಸುಮಾರು ಒಂದು ನಾನು ಕಂಡಂಗೆ ಒಂದು 90 ವರ್ಷದಿಂದ ನಾನು ನೋಡ್ತಾಯಿದ್ದೀನಿ. 90 ವರ್ಷದಿಂದ ಇಲ್ಲಿ ನಡೀತಾ ಇದೆ, ಉಜ್ಜೀವನ ನಡೀತಾ ಇದೆ. ಹಾಗೆಯೇ ನಮ್ಮಲ್ಲಿ ಇಲ್ಲೇನೇ ಆಡಳಿತ ಮಂಡಳಿ ಇದೆ, ಅಧ್ಯಕ್ಷರು ನಮ್ಮ ಇವರು ರಾಜಣ್ಣವರು, ಸುಂದರರಾಜು ಮತ್ತು ಮುನಿಯಪ್ಪರು ಹಳಬ್ರು, ಇವೆಲ್ಲ ತುಂಬ ಹಳಬ್ರು. ನಮ್ಮ ಬಮ್ಮಣ್ಣ ವೆಂಕಟೇಶು ಇವರೆಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದ ಇಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾಯಿದ್ದಾರೆ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ತುಂಬ ಭಕ್ತಾದಿಗಳು ಜಾಸ್ತಿ ಬರ್ತಾರೆ. ಭಗವಂತ ನಮ್ಮ ವೆಂಕಟೇಶ್ವರ ಅವ್ರಿಗೆಲ್ಲ ಆಯುಷ್, ಆರೋಗ್ಯ, ಹಣ ಅಂತಸ್ತು, ಸಂಪತ್ತು ಕೊಟ್ಟು ಕಾಪಾಡ್ತಾನೆ ಅಂತ ನಾನು ನಂಬ್ಕೊಂಡಿದ್ದೀನಿ. ತುಂಬ ಒಳ್ಳೆಯ ದಿನ ಇವತ್ತು. ವೈಕುಂಠ ಏಕಾದಶಿ ತುಂಬ ಶ್ರೇಷ್ಠವಾದ ದಿನ. ಸ್ವರ್ಗದ ಬಾಗಿಲು ತೆಗೆದಿದೆ ಈಗ. ಇದೆಲ್ಲ ತುಂಬ ಇಂಥ ಶ್ರೇಷ್ಠವಾದ ದಿನ ಬರೋದೇ ತುಂಬ ಕಷ್ಟ. ಇದು ವರ್ಷಕ್ಕೊಂದ್ಸರಿ ಬರುತ್ತೆ. ಇದು ನಾವೆಲ್ಲ ಆನಂದಿಸ್ತಾ ಇದ್ದೀವಿ. ನೀವು ಬನ್ನಿ, ದರ್ಶನ ಮಾಡಿ, ನೀವು ಭಗವಂತನ ಆಶೀರ್ವಾದ ಪಡ್ಕೊಳ್ಳಿ. ಒಳ್ಳೆಯದಾಗಲಿ. ಭಗವಂತ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಮಳೆ ಬೆಳೆ ಸಂಪತ್ತು ಸೌಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ತೀನಿ. ಹಾಗೆಯೇ ಇದೇನಿದೆ ಶ್ರೀನಗರ ಈ ದೇವಸ್ಥಾನದ ಆಡಳಿತ ಮಂಡಳಿಗೆ ತುಂಬ ಒಳ್ಳೆಯದಾಗಲಿ. ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಮಾಡಲಿ. ದಾನ ಧರ್ಮ ಬರ್ತದೆ, ಅದೇ ಥರ ಮಾಡ್ಕೊಂಡಿಲ್ಲ ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ಹೆಸರು ಮತ್ತೆ ನಾನು ಡಾಕ್ಟರ್ ಗಂಗಾ ಹನುಮೇಗೌಡ ಅಂತ, ಶ್ರೀನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪ್ರೆಸಿಡೆಂಟು. ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ವೈಕುಂಠ ಏಕಾದಶಿ ದಿವಸ ಪ್ರಯುಕ್ತ ಬೆಳಗ್ಗೆ ಸುಪ್ರಭಾತ ಸೇವೆ, ಸಹಸ್ರನಾಮಾರ್ಚನೆ ಮತ್ತು ವೈಕುಂಠ ದ್ವಾರ ಓಪನ್ ಆಗಿದೆ. ಭಕ್ತಾದಿಗಳು ದೇವರ ಕೃಪೆಗೆ ಕೃಪಾ ಕಟಾಕ್ಷಿರಾಗಬೇಕಂದು ಭಕ್ತಾದಿಗಳಲ್ಲಿ ಕಳಕಳಿಯ ಪ್ರಾರ್ಥನೆ. ವೈಕುಂಠ ಏಕಾದಶಿ ಅಂದರೆ ಉತ್ತರಾಯಣ ಪುಣ್ಯಕಾಲ ಇದಾಗುವಂಥದ್ದು. ಏನಂದರೆ ಇವತ್ತಿನ ದಿವಸ ಪರಮಾತ್ಮನ ಒಂದು ಜಾಗ ಸೇರುವಂಥ ದಿನ. ವಿಶೇಷವಾಗಿ ವೆಂಕಟೇಶ್ವರನಿಗೆ ಪುಷ್ಪಾಲಂಕಾರ ಆಗಿದೆ, ಶಿವನಿಗೆ ಬೆಣ್ಣೆ ಅಲಂಕಾರ ಆಗಿದೆ, ಆಂಜನೇಯರಿಗೂ ಬೆಣ್ಣೆ ಅಲಂಕಾರ ಆಗಿದೆ. ವಿಶೇಷವಾಗಿ ಎಲ್ಲ ಪುಷ್ಪಾಲಂಕಾರದಲ್ಲಿ ಇದ್ದಾರೆ.